ಆಫ್ ರೋಡಿಂಗ್ ಚೆನ್ನಾಗಿದೆಯಾ ಅಣ್ಣ? ನಿಮ್ಮ ಅಭಿಪ್ರಾಯ ಹೇಳಿ. ಯೂಟ್ಯೂಬಿಗೆ ಹಾಕೋಣ. ಸಿಗ್ನಲ್ ಬೇರೆ ಬರ್ತದೆ, ಬೆಟ್ಟ ಗುಟ್ಟೋದು ಬೇರೆ ಸಿಗ್ನಲ್ ಅಲ್ಲಿ. ಗಾಡಿ ಹಾಳಾಗಿ ಹೋಗಿದೆ, ವಾಶ್ ಮಾಡಕ್ಕೆ 1 ದಿನ ಬೇಕು. ಯಾವುದೋ ಹಳ್ಳ ಗಿಳ್ಳ ಎಲ್ಲ ಹತ್ತಿಸ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಒಂದಿಷ್ಟು ಭತ್ತ ಬಂದೇವೆ, ಒಂದಿಷ್ಟು ಭತ್ತ ಎಲ್ಲ ಹೋಗ್ಯವೆ. ಬ್ಲಾಗರ್ ಆಗ್ಬಿಡ ನೀನು. ಫ್ರೆಂಡ್ಸ್ ಅವೆಲ್ಲ ತಗೊಂಡ್ಬಿಟ್ಟಿದ್ರೆ ನಾನು ಇಷ್ಟೊತ್ತಿಗೆ ಈ ಥರದೊಂದು ಕಾರ್ ತರ್ತಿದ್ದೆ. ಏನು ಮಾಡ್ತೀಯ, ಇವಿಷ್ಟು ನಂದಾಗಿಲ್ಲ. ಇಲ್ಲಾಂದರೆ ನಾನು ನೆಕ್ಸ್ಟ್ ಲೆವೆಲ್ ಒಂದು ಗೋಪ್ರೋ ತೊಗೊಬೇಕು ಫ್ರೆಂಡ್ಸ್. ನಾನು ತೊಗೊಂಡ್ರೆ ಬೆಳಿತೀನಿ, ನಮ್ಮನ್ನು ಬೆಳೆಸ್ತಾರೆ. ಬೆಳೆದಿರೋದೇ ಸಾಕು, ಇನ್ನೂ ಎಷ್ಟೋ ಬೆಳಿಬೇಕು ನೀನು. ನಮ್ಮನ್ನು ಬೆಳೆಸ್ತಾರೆ ಫ್ರೆಂಡ್ಸ್. ನೋಡಿ ಕಡೆ ಎಲ್ಲ ತೋಟ, ನಮ್ಮ ಮನೆ ಹಿತ್ಲು ಕಡೆ ಅವ್ರದ್ದು, ಮುಂದೆ ಅವ್ರದ್ದು, ಎಲ್ಲಾರ್ದು ಇದೆ, ನಮ್ದೇ ಇಲ್ಲ ಇಲ್ಲಿ. ನಿಮ್ಮ ಮನೆ ಹಿತ್ಲು ಕಡೆ ಅವ್ರದ್ದು. ಬನ್ನಿ ಬನ್ನಿ ಜನರೇ, ಎಲ್ಲ ರೂಟಿಗೆ ಏನೋ ಯಾವುದಾದ್ರು ಇಲ್ಲಿ ಪಿಚ್ ಇದೆ ಅಂತೇಳಿ, ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೋಗಿ. ಶಾರ್ಜಾ ಇಂಟರ್ನ್ಯಾಷನಲ್. ನಿನ್ನೆ ಇಲ್ಲಿ ನಡೀತಿತ್ತು ಟೆಸ್ಟ್ ಕ್ರಿಕೆಟ್. ಸ್ಮಾಲೆಸ್ಟ್ ಪಿಚ್. ಮಳೆ ಬಂದಿರುವ ಕಾರಣ ಬೆಂಗಳೂರಿಗೆ ಕಳಿಸಿದೆ. ಬೆಂಗಳೂರು ಸೈಡ್ ಕಳ್ಸಿವಿ ಆಟ ಆಡಕ್ ಹೋಗ್ಲಿ ಅಂತ. ಅಲ್ಲೇ 3ಕ್ಕೆ 2 ವಿಕೆಟ್ ಹೋಗೈತೆ. 40 ರನ್ ಹೊಡೆದಾರೆ, ಇನ್ನೂ 60 ರನ್ ಹೊಡಿಬೇಕು. ಒಂದು ಗೋಪುರ ತಗೊಂಡ್ಬಿಟ್ರೆ ನಾವು ಮಾತಾಡೋದನ್ನೇ ಒಂದು ವಿಡಿಯೋ ಮಾಡಿಟ್ರೆ ತಿಂಗಳ 1.5 ಲಕ್ಷ ರೂಪಾಯಿ ಬರ್ತಿತ್ತಣ್ಣ.